ಸೊ ಹಾಯ್ ಸ್ನೇಹಿತರೆ, ಇವತ್ತಿನಿಂದ ಈ ಒಂದು ಚಾನಲ್ ಅಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ರಿಲೇಟೆಡ್ ಆಗಿ ಡೈಲಿ ಇಲ್ಲಿ ಒಂದು ಜಾಬ್ಸ್ ಗಳ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಬಹಳ ಒಂದು ಯೂಸ್ಫುಲ್ ಆಗಿರುತ್ತೆ, ಬಹಳ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ಸ್ ಗಳಾಗಿರುತ್ತೆ. ಯಾರೆಲ್ಲ ಒಂದು ಸ್ಟೂಡೆಂಟ್ಸ್ ಗಳು ಒಂದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಒಂದು ಸರ್ಚ್ ಅನ್ನ ಮಾಡ್ತಿದ್ರೆ ತಕ್ಷಣ ನಾನು ಕೊಡುವಂತಹ ಒಂದು ಜಾಬ್ ನ ಒಂದು ಅಪ್ಡೇಟ್ಸ್ ಗಳಿಗೆ ತಾವು ಅಪ್ಲೈ ಅನ್ನ ಮಾಡಿ ಒಂದು ಸೆಕ್ಯೂರ್ ಆಗಿರುವಂತಹ ಒಂದು ಜಾಬ್ ಅನ್ನ ತಾವು ಇಲ್ಲಿಂದ ತಾವು ಪಡಿಬಹುದು. ಅಷ್ಟೇ ಅಲ್ಲ, ನಾನು ಯಾವುದೇ ಒಂದು ಜಾಬ್ ನ ಒಂದು ಅಪ್ಡೇಟ್ ಕೊಟ್ಟರು ವಿಡಿಯೋ ಕೊನೆಯಲ್ಲಿ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಯಾವ ರೀತಿ ತಾವು ಈ ಒಂದು ಸಂಬಂಧಪಟ್ಟಿರುವಂತಹ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಲೈವ್ ನಲ್ಲಿ ನಾನು ಅಪ್ಲೈ ಅನ್ನ ಮಾಡಿ ತೋರಿಸ್ತೀನಿ. ಅದೇ ರೀತಿಯಾಗಿ ತಾವು ಅಪ್ಲೈ ಅನ್ನ ಮಾಡಿ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ತಾವು ಪಡಿಬಹುದು. ಸೊ ಓಕೆನಾ? ಸೊ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಜಾಬ್ ನ ಒಂದು ಅಪ್ಡೇಟ್ ಏನಂದ್ರೆ, ಅಮೆಜಾನ್ ಎನ್ನುವಂತಹ ಒಂದು ಕಂಪನಿಯಲ್ಲಿ ಒಂದು ಪೇಮೆಂಟ್ ಚೆಕ್ ಮಾಡುವಂತಹ ಒಂದು ಜಾಬ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ತಮ್ಮ ಒಂದು ಕೆಲಸ ಏನಿರುತ್ತೆ ಅಂದ್ರೆ ನೋಡಿ, ಅಮೆಜಾನ್ ಎನ್ನುವಂತಹ ಒಂದು ಕಂಪನಿಯಲ್ಲಿ ಬಹಳಷ್ಟು ಒಂದು ಕ್ಲೈಂಟ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಬಹಳಷ್ಟು ಒಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ನಡೀತಾ ಇರ್ತವೆ. ಸೊ ಆ ಒಂದು ಟ್ರಾನ್ಸಾಕ್ಷನ್ ಗಳು ಒಂದು ಸೇಫ್ ಆಗಿ ಅಥವಾ ಒಂದು ಸೆಕ್ಯೂರ್ ಆಗಿ ನಡೀತಾ ಇದೆಯಾ ಇಲ್ಲ ಎಂಬುದು ತಾವು ಚೆಕ್ ಅನ್ನ ಮಾಡಿ ಅಲ್ಲಿ ಒಂದು ವೆರಿಫೈ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ವರ್ಕ್ ಇಲ್ಲಿ ತಮ್ಮದು ಇರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಜಾಬ್ ನಲ್ಲಿ ತಾವೇನಾದ್ರೂ ಒಂದು ಸೆಲೆಕ್ಷನ್ ಆದ್ರೆ ಕಂಪನಿ ಕಡೆಯಿಂದಾನೇ ಒಂದು ವರ್ಕಿಂಗ್ ಕಿಟ್ ಆಗಿರುವಂತಹ ಒಂದು ಲ್ಯಾಪ್ಟಾಪ್, ಅದಕ್ಕೆ ಒಂದು ಇಂಟರ್ನೆಟ್, ಪ್ರತಿ ಒಂದು ಫೆಸಿಲಿಟೀಸ್ ಅನ್ನ ಕಂಪನಿ ಕಡೆಯಿಂದಾನೇ ಒಂದು ಪ್ರೊವೈಡ್ ಅನ್ನ ಮಾಡಿಕೊಡ್ತಾರೆ. ಯಾವುದೇ ರೀತಿಯಂತಹ ಒಂದು ಅನುಭವ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ತಾವು ಇಲ್ಲಿಂದ ತಾವು ಅಪ್ಲೈ ಅನ್ನ ಮಾಡಬಹುದು. ಸ್ಯಾಲರಿ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಪ್ರತಿ ಒಂದು ತಿಂಗಳು 25,000 ತಾವು ಸ್ಯಾಲರಿಯನ್ನ ತಾವು ಪಡಿಬಹುದು. ಇಷ್ಟು ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆದ್ರೆ ಈಗ ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬಹುದು ಸ್ನೇಹಿತರೆ? ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದ್ರೆ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಗೆ ತಾವು ಡೈರೆಕ್ಟ್ ಆಗ್ತೀರಾ ಒಂದು ಅಪ್ಲೈ ಮಾಡುವಂತಹ ಒಂದು ಪೇಜ್ ಗೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ರಿಮೋಟ್ ಹೈರಿಂಗ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಅಂತ ಮೆನ್ಷನ್ ಮಾಡಿದ್ದಾರೆ. ರಿಮೋಟ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಇದರ ಒಂದು ಆಫೀಸ್ ಬೆಂಗಳೂರು ಎನ್ನುವಂತಹ ಒಂದು ಸಿಟಿನಲ್ಲಿ ಇದೆ ಎಂಬುದರ ಬಗ್ಗೆ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಇಲ್ಲಿ ಒಂದು ಜಾಬ್ ಡಿಸ್ಕ್ರಿಪ್ಷನ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಗ್ರೀಟಿಂಗ್ ಫ್ರಮ್ ಅಮೆಜಾನ್ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದಾರೆ. ಓಕೆ, ನಾವು ಒಂದು ಪೇಮೆಂಟ್ ಚೆಕ್ ಮಾಡುವಂತಹ ಒಂದು ಜಾಬ್ ಆಗಿರುತ್ತೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ನಾನು ವಿಡಿಯೋ ಏನು ಒಂದು ಸ್ಟಾರ್ಟ್ ಅಲ್ಲಿ ನಾನು ತಿಳಿಸಿದ್ದೀನಿ. ಬೇಕಾದ್ರೆ ತಾವು ಇನ್ನೊಂದು ಸಲ ತಾವು ಇಲ್ಲಿಂದ ತಾವು ಓದಬಹುದು. ಓಕೆ, ಇಲ್ಲಿ ಇನ್ನೊಂದು ತಾವು ಇಲ್ಲಿ ನೋಡಬಹುದು. ಕಾಪಿ ದ ಗಿವನ್ ಲಿಂಕ್ ಬಿಲೋ ಪೇಸ್ಟ್ ಇಂದ ಬ್ರೌಸರ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಲಿಂಕ್ ಅನ್ನ ತಾವು ಕಾಪಿಯನ್ನ ಮಾಡಿಕೊಂಡು ತಾವು ಡೈರೆಕ್ಟ್ ಆಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಸಿಂಪಲ್ ಆಗಿ ತಾವು ಈ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದ್ರೆ ಇಲ್ಲಿ ತಾವು ನೋಡಬಹುದು ಒಂದು ಈ ರೀತಿಯಾಗಿರುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಪೇಜ್ ಗೆ ತಾವು ಡೈರೆಕ್ಟ್ ಆಗ್ತೀರಾ. ಲಾಗಿನ್ ಅನ್ ಕಂಟಿನ್ಯೂ ಅಂತ ಇದೆ ಮತ್ತು ಕಂಟಿನ್ಯೂ ವಿತ್ ಲಾಗಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಂಟಿನ್ಯೂ ವಿತೌಟ್ ಲಾಗಿನ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದಾಗ ಸ್ಟಾರ್ಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ನೋಡಬಹುದು, ಮೊದಲನೇದಾಗಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ವಾಟ್ ಈಸ್ ಯುವರ್ ಹೈಯೆಸ್ಟ್ ಏನೋ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಡ್ಯೂ ಯು ಹ್ಯಾವ್ ಎನಿ ಆಕ್ಟಿವ್ ಬ್ಯಾಕ್ಲಾಗ್ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಗ್ರಾಜುಯೇಷನ್ ಅಲ್ಲಿ ಏನಾದರೂ ಒಂದು ಬ್ಯಾಕ್ಲಾಗ್ ಇದಾವ ಸಬ್ಜೆಕ್ಟ್ಸ್ ಅಂತ ಎಂದು ಕೇಳಿದ್ದಾರೆ. ಓಕೆನಾ? ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡ್ಯೂ ಯು ಕ್ಯಾರಿ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಹಾಕಿ, ಇಲ್ಲ ಅಂದ್ರೆ ಇಲ್ಲಿ ಒಂದು 0 ಅಂತ ಹಾಕಿ. ವಾಟ್ ಈಸ್ ಯುವರ್ ಕರೆಂಟ್ ಸಿಟಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? 0 ಅಂತ ಹಾಕಿ ಮಾಡಿ. ವಿ ಆಫರ್ ಸಿಟಿಸಿ ಆಫ್ 2.71 LPA ಫಾರ್ ದಿಸ್ ರೋಲ್. ಓಕೆನಾ? ಒಂದು ಆನಮ್ಗೆ ಒಂದು ವರ್ಷಕ್ಕೆ 2.71 ಲ್ಯಾಕ್ ನ ಒಂದು ಆಫರ್ ಅನ್ನ ಮಾಡ್ತೀವಿ. ಈ ಒಂದು ಜಾಬ್ ಅನ್ನ ತಾವು ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಆಗಿದ್ದೀರಾ ಅಂದ್ರೆ ಎಸ್ ಅಂತ ತಾವು ಇಲ್ಲಿ ಕೊಡಿ. ಮತ್ತೆ ವಾಟ್ ಈಸ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇದೆ. ಓಕೆನಾ? ನಿಮ್ಮ ಒಂದು ಲೊಕೇಶನ್ ನ ಹಾಕಿ. ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಇದೆ. ಓಕೆನಾ? ಇದ್ರೆ ಹಾಕಿಲ್ಲ ಅಂದ್ರೆ ಬಿಡಿ. ಆರ್ ಯು ಕರೆಂಟ್ಲಿ ವರ್ಕಿಂಗ್ ಅಟ್ ಅಮೆಜಾನ್ ಅಂತ ಇದೆ. ನೋ ಅಂತ ಹಾಕಿ. ಹ್ಯಾವ್ ಯು ವರ್ಕ್ ಅಟ್ ಅಮೆಜಾನ್ ಪ್ರೀವಿಯಸ್ಲಿ? ತಾವೇನಾದ್ರೂ ಪ್ರೀವಿಯಸ್ ಅಲ್ಲಿ ಒಂದು ಅಮೆಜಾನ್ ಎನ್ನುವಂತಹ ಒಂದು ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇಫ್ ಯು ಹ್ಯಾವ್ ವರ್ಕ್ ಅಟ್ ಅಮೆಜಾನ್ ಪ್ಲೀಸ್ ಶೇರ್ ಎಂಪ್ಲಾಯ್ ಐಡಿ. ಓಕೆನಾ? ತಾವೇನಾದ್ರೂ ವರ್ಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಎಂಪ್ಲಾಯ್ ಐಡಿ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಹ್ಯಾವ್ ಯು ಬೀನ್ ಇಂಟರ್ವ್ಯೂಡ್ ಫಾರ್ ದಿಸ್ ರೋಲ್ ವಿತ್ ಇನ್ 6 ಮಂತ್ ಅಂತ ಹೇಳಿದ್ದಾರೆ. 6 ತಿಂಗಳ ಮುಂಚೆ ಈ ಒಂದು ಜಾಬ್ಗೆ ತಾವು ಏನಾದರೂ ಒಂದು ಟ್ರೈ ಅನ್ನ ಮಾಡಿದಾರ ಅಂತ ಕೇಳಿದ್ದಾರೆ. ದಿಸ್ ರೋಲ್ ಇಸ್ ಕಾಂಟ್ರಾಕ್ಟ್ ಫಾರ್ ಎ ಪೀರಿಯಡ್ ಆಫ್ 12 ಮಂತ್ಸ್. ಓಕೆನಾ? 1 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಇಲ್ಲಿ ಒಂದು ಹೈರಿಂಗ್ ಅನ್ನ ಮಾಡ್ತಾ ಇದೀವಿ. ತಾವು ಕಂಫರ್ಟಬಲ್ ಆಗಿದ್ದೀರಾ ಅಂದ್ರೆ ಎಸ್ ಅಂತ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ದಿಸ್ ಪೊಸಿಷನ್ ರಿಕ್ವೈರ್ಸ್ ರೊಟೇಷನಲ್ ಶಿಪ್ ಅಂಡ್ ರೊಟೇಷನಲ್ ವೀಕ್ಲಿ ಆಫ್. ವಿಲ್ ಯು ಬಿ ಕಂಫರ್ಟಬಲ್ ವಿತ್ ಇಟ್ ಅಂತ ಹೇಳಿದ್ದಾರೆ. ಎಸ್ ಅಂತ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ.
ತಾವು ನೋಡಬಹುದು, ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ಔಟ್ ಆಫ್ 11 ವರ್ಕ್ ಫ್ರಮ್ ಹೋಮ್ ಅಪ್ರೂವ್ಡ್ ಸ್ಟೇಟ್. ಮೊದಲು ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ತಮಿಳುನಾಡು ಅಂತ, ಆಂಧ್ರ ಪ್ರದೇಶ ಅಂತ, ಈ ರೀತಿಯಾಗಿರುವಂತಹ ಒಂದು 10 ಸ್ಟೇಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ತಾವು ಜಸ್ಟ್ ತಾವು ಕರ್ನಾಟಕ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ತಾವು ಸಬ್ಮಿಟ್ ಮೇಲೆ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಈ ರೀತಿ ಅಪ್ಲೈ ಮಾಡಿದ ನಂತರ ಇಮ್ಮಿಡಿಯೇಟ್ ಆಗಿ ಒಂದು ಅಮೆಜಾನ್ ಕಡೆಯಿಂದ ಒಂದು ರೆಸ್ಪಾನ್ಸಿವ್ ಆಗಿರುವಂತಹ ಒಂದು ಮೇಲ್ ತಮಗೆ ಒಂದು ಸಿಗುತ್ತೆ. ಓಕೆನಾ, ಆಮೇಲೆ ತಾವು ಅಸೆಸ್ಮೆಂಟ್ ಒಂದು ಟೆಸ್ಟ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ನಂತರ ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ಇಂಟರ್ವ್ಯೂ ಅನ್ನ ಕೊಟ್ಟು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿಂದ ತಾವು ಪಡಿಬಹುದು. ಓಕೆನಾ ಸ್ನೇಹಿತರೆ, ಈ ಒಂದು ಜಾಬ್ ನ ಒಂದು ರಿಲೇಟೆಡ್ ಆಗಿ ತಮಗೆ ಯಾವುದೇ ಒಂದು ಡೌಟ್ ಇದ್ರೂ ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಓಕೆನಾ, ಈ ಒಂದು ಜಾಬ್ ನ ಒಂದು ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ. ಸೊ ಇದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ಗಳಿಗೆ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.